KPS ಬನ್ನಿಕೋಡು, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. 2019-20 ಸಾಲಿನ 14 ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ನಾನಾ ಉತ್ತೇಜನ ತುಂಬುವುದಕ್ಕಾಗಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಗಳು ಸೇರಿ ಪ್ರತಿ ವಾರಕ್ಕೊಂದು ಸಾರಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ. ಇದು 3ನೇ ಕಾರ್ಯಕ್ರಮ. ಇಲ್ಲಿ ರಸಪ್ರಶ್ನೆ ಆಯೋಜನೆಗಾಗಿ ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿಕೊಡಿಸಲಾಗಿದೆ. ಇರುವ 98 ಮಕ್ಕಳನ್ನು ಅವರ ಜ್ಞಾನಾರ್ಜನೆಯ ಮೇರೆಗೆ ಗುಂಪುಗಳನ್ನಾಗಿ ಮಾಡಿದ್ದೇವೆ. ವಿಜ್ಞಾನ ವಿಷಯ ಶಿಕ್ಷಕಿಯಾದ ಉಮಾ ಮೇಡಮ್ ಈ ವಿಜ್ಞಾನ ವಿಷಯ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಮಕ್ಕಳು ಆಲಿಸುತ್ತಿದ್ದಾರೆ. ಈಗ ಮಕ್ಕಳು ತಕ್ಕ ಉತ್ತರವನ್ನು ಕೂಡ ಕೊಡುತ್ತಿದ್ದಾರೆ. ಇಲ್ಲಿ ರಿಯಾಜ್ ಅಹಮದ್ ಸರ್ ಮಕ್ಕಳಿಗೆ ಉತ್ತೇಜನ ತುಂಬುತ್ತಿದ್ದಾರೆ. ಚೆನ್ನಾಗಿ ತಿಳಿದು ಉತ್ತರಗಳನ್ನು ಹೇಳಿ ಎಂದು ಮಕ್ಕಳಿಗೆ ಉತ್ಸಾಹ ತುಂಬುತ್ತಿದ್ದಾರೆ. ಇಂಗ್ಲಿಷ್ ಪ್ರಶ್ನೆಗಳನ್ನು ಶ್ರೀಯುತ ರೇವಣಪ್ಪ ಅಂಗಡಿ ಸರ್ ಅವರು ಮಕ್ಕಳಿಗೆ ಕೇಳುತ್ತಿದ್ದಾರೆ. ಗುಂಪುಗಳನ್ನು ಆಯ್ಕೆ ಮಾಡಿ ಕೇಳುತ್ತಿದ್ದಾರೆ. ಹಿಂದಿ ವಿಷಯ ಪ್ರಶ್ನೆ ಕಾರ್ಯಕ್ರಮವನ್ನು ಶ್ರೀಮತಿ ಸುಧಾ KO ಮೇಡಮ್ ಅವರು ಕೇಳುತ್ತಿದ್ದಾರೆ. RSS ಸರ್, SPJ ಸರ್, DL ಸರ್ ನಿಂತಿರುವುದು. ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಗಳನ್ನು ನಮ್ಮ ಶಾಲೆಯ SPJ ಸರ್ ಅವರು ಕೇಳುತ್ತಿದ್ದಾರೆ. ಮಗು ಉತ್ತರಿಸಿ ಮುಂದೆ ಹೋಗುತ್ತಾ ಇದೆ. ಮಕ್ಕಳಿಗೆ ಜ್ಞಾನದಾಹ ಎಂಬುದು ಈ ಜ್ಞಾನದಾಹ ಭಕ್ತಿಯಾದ ಉತ್ತಮ ಜ್ಞಾನವನ್ನು ಸಂಗ್ರಹಿಸುತ್ತಾರೆ. ಪ್ರತಿಯೊಂದು ಮಗು ರಸಪ್ರಶ್ನೆ ಕಾರ್ಯಕ್ರಮದ ಕೂಡಲೇ ಉತ್ಸಾಹದಾಯಕರಾಗಿ ಒಂದು ಆರಿಸುತ್ತಿದ್ದಾರೆ. ಮಕ್ಕಳಿಗೆ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನು DN ಸರ್ ಅವರು ಕೇಳುತ್ತಿರುವುದು. ಉಮಾ ಮೇಡಮ್ ಸ್ಕೋರರ್ ಆಗಿ ಬರೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ ತಕ್ಷಣ ತಮ್ಮ ಒಳಗಡೆ ಯಾವುದು ಸರಿ ಯಾವುದು ತಪ್ಪು ಉತ್ತರವನ್ನು ಹುಡುಕುತ್ತಿರುವುದು. ಸರಿಯಾದ ಉತ್ತರವನ್ನು ಹುಡುಕಲು ಕಾತುರರಾಗಿ ತಮ್ಮ ಅವಕಾಶವನ್ನು ಕಾಯುತ್ತಿದ್ದಾರೆ. ಪ್ರಶ್ನೆ ಆಲಿಸುತ್ತಿರುವ ವಿದ್ಯಾರ್ಥಿಗಳು ಏಕೆಂದರೆ ಏಕಾಗ್ರತೆ ಇದ್ದಲ್ಲಿ ಮಾತ್ರ ಉತ್ತಮ ಜ್ಞಾನ ಗಳಿಕೆಗೆ ಸಾಧ್ಯ. ಏಕಾಗ್ರತೆ ಇಲ್ಲವೆಂದಲ್ಲಿ ಧನ್ಯವಾದಗಳು. ನಾರಾಯಣ ಡಿ, KPS ಬನ್ನಿಕೋಡು.